ಈ ಪಂದ್ಯ ಗೆದ್ದಲ್ಲಿ ನೇರ ಸೆಮಿಫೈನಲ್ಗೆ ಪ್ರವೇಶಾರ್ಹತೆ ಪಡೆದುಕೊಳ್ತಾರೆ. ತಂಡದ ನಾಯಕರು ರಾಣಿ ಚಿಮ್ಮುಖಿಯಲ್ಲಿ ಟಾಸ್ ಓನ್ ಬೈ ಪ್ರವೀಣ್ ಚಾಮರಾಜಪೇಟೆ. ಹೌದು, ಮಂಜು ಪ್ರಥಮ ದಾಳಿಯಲ್ಲಿ ರಾಣಿ ಚಿಮ್ಮುಖಿ ಗೆದ್ದು ಚಾಮರಾಜಪೇಟೆ ಆರಂಭಿಕ ಯಶಸ್ಸನ್ನು ಗಳಿಸಿಕೊಳ್ತಾ ಇದೆ. ಗುಡ್ ಸ್ಟಾರ್ಟ್ ಗೇಮ್ ಬೈ ಚಾಮರಾಜಪೇಟೆ. ಉತ್ತಮ ಯುವ ನಾಯಕರು ಕಾಂಗ್ರೆಸ್ನ ಕಟ್ಟಾಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಪುತ್ರರು ಸುಪುತ್ರರಾಗಿದ್ದಂತಹ ಯುವರಾಜ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಾರೆ. ಸೇನೆಯಲ್ಲಿ ಸೇವೆ ಮಾಡಿದಂತ ನಿವೃತ್ತ ಯೋಧ ಹಾಗೆ ರಮೇಶ್ ಬಾಬು ಹೆಚ್ಚಿನ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮತ್ತೆ ನಂಜೇಶ್ ಗೌಡರು ಅಂತಾರಾಷ್ಟ್ರೀಯ ತೀರ್ಪುಗಾರರು. ಸೂಪರ್ ರೇಷ್ನೊಂದಿಗೆ ತರಂಗದ ಖಾತೆ ತೆರೆದಿದೆ. ಉದ್ಧನಿಯ ನೀಲಕಾಯ ಯುವ ಆಟಗಾರ ಜೋಶ್ ನಂಬರ್ 3 ಸೂಪರ್ ರೀಚ್ ನಲ್ಲಿ. ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು, ಕಾಂಗ್ರೆಸ್ನ ಹಿರಿಯ ಕಟ್ಟಾಳು ಮುಖಂಡರಾಗಿದ್ದಂತ ಆರ್ ವಿ ದೇವರಾಜ್ರವರ ಸುಪುತ್ರರಾದ ಯುವರಾಜ್ ಅವರು ಸುಧರ್ಮನಗರ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಆರ್ ವಿ ದೇವರ ಸುಪುತ್ರ ಯುವರಾಜ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕ್ರೀಡಾ ಪ್ರೋತ್ಸಾಹಕರಾಗಿ. ಮಂಜು ದಾಳಿ ವಿಭಾಗದಲ್ಲಿ ಶುರುಕಿನ ಪಾದಚಲನದಲ್ಲಿ ಅಂಕ ಗಳಿಸುವ ವಿರಾದಿಯೊಂದಿಗೆ ಇದೀಗ ಶ್ರೇಷ್ಠ ದಾಳಿ, ಅಷ್ಟೇ ಜ್ಯೇಷ್ಠ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಡ್ರೈವಿಂಗ್ ಆಂಕಲ್ ಹೋಲ್ಡ್ ಮಂಜುನನ್ನು ಮತ್ತೆ ಬಂಧಿಸಿದ್ದಾರೆ. ಪ್ರಮುಖ ದಾಳಿಗಾರನ ಬಂಧನವಾಗಿದೆ. ಒಂದು ಅವಕಾಶ ಅಂತಾನೆ ಹೇಳ್ಬೇಕು. ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಎದುರಾಳಿಗಳ ಲೋನ ಪಡೆಯುವಂತ ಒಂದು ಅವಕಾಶವನ್ನ ಚಾಮರಾಜಪೇಟೆ ಚಾಲಾಕಿ ಆಟಗಾರರು ದೇಹದ ಮೇಲಿನ ಸಮತೋಲನವನ್ನು ಕಳೆದುಕೊಂಡಿದ್ದಾನೆ. ಹಾಗಾಗಿ ಸುರಕ್ಷಿತ ವಾಪಸಾತಿಗೆ ಒತ್ತಡ ಮನ್ನಣೆ ನೀಡ್ತಾ ಚಾಮರಾಜಪೇಟೆ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಅದ್ಭುತವಾಗಿತ್ತು. ಚಾಲನ ಕಡೆ ಹಿಡಿಯುವಂತ ಪ್ರಯತ್ನ ಇದೀಗ ವಿಫಲವಾಗ್ತಾ ಇದೆ. ವಿಚಲಿತ ಪ್ರಯತ್ನ. ರೇವಂತ್ ಸೂಪರ್ ಟೈಗರ್ ಕೂಡ ಆನ್ ಆಗಿದೆ, ಕಾದಾಗಿದೆ. ಮಾಜಿ ಶಾಸಕರು, ಜನಪ್ರಿಯ ಶಾಸಕರಾಗಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ತೆಗೆದುಕೊಂಡ್ರು. ಗಸ್ಟು ನಾಣಚಾರಿ ಮಾಡು ಎಲ್ಲಿಗೆ ಮಡಿತಾಳಿಯ ಹೊಣೆಯನ್ನು ನೀಡಲಾಗ್ತಾ ಇದೆ. 8-6 2 ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ ಶಾಸಕ ಲಾಂಛನೆಯನ್ನು ಬಂಧಿಸಿದ್ದಾರೆ. ಬೋನಸ್ಗೆ ಪ್ರಯತ್ನ
ಅವರೆಲ್ಲ ಹೊರಟೋಗಿದ್ದಾರೆ ಕಾಣಿಸ್ತಾನಿಲ್ಲ. ನೋಡಲಿ ಎದುರುಗಡೆ ಓಯ್ ಸೂಪರ್ ಕ್ಷಣ, ಸೂಪರ್ ಟ್ಯಾಕಲ್ ಅಲ್ಲಿ ಸೂಪರ್ ರನ್ಗಳನ್ನು ಗಳಿಸಿಕೊಳ್ತಾ ಇದೆ. ಪಟಾಕಿ ಹೊಡಿತಾರೆ, ಪಟಾಕಿ ಹೊಡಿತಾರೆ, ಪಟಾಕಿ ಹೊಡಿತಾರೆ. ಯಶಸ್ವಿ ಆಟ ಇದೆ. ಮಂಜು ಹೆಗಲಿಗೆ ಸವಾಲಿನ ದಾಳಿಯ ಹೊಣೆ. ಮಾಡು ಇಲ್ಲ ಮಡಿ. ಮಂಜು ಮೊಟ್ಟಿ ತರಲೇಬೇಕು ಅಂಕವನ್ನ, ಇಲ್ಲವಾದಲ್ಲಿ ಔಟ್ ಅಂತ ಪರಿಗಣಿಸ್ತಾರೆ. ಯಶಸ್ವಿ ಆಟ ದಾಳಿಯಲ್ಲಿ ಗಟ್ಟಿಯಾಗಿದ್ದಾರೆ ಮಂಜು. ನಿಸ್ಸಹಾಯಕನಾಗಿ ಚಾಮರಾಜಪೇಟೆ ಮೊನ್ನೆ ಚಾದ ಹಿಡಿತವನ್ನು ಇಲ್ಲಿ ಸಾಧಿಸಿಕೊಳ್ತಾ ಇದೆ. ಎಸ್ ಜೂ ಆಡಾಡಿ ಕೂಡ ಮತ್ತೊಂದು ಮನೋಜ್ಞ ಸನ್ನಿವೇಶ. ಇಟ್ಸ್ ಜೂ ಜೈ ಕೊಂಚ ವಿಚಲಿತ ಪ್ರಯತ್ನ, ಅವಶ್ಯಕತೆ ಇರಲಿಲ್ಲ, ಅವಶ್ಯಕತೆ ಇಲ್ಲದ ಒಂದು ಅನ್ವಾಂಟೆಡ್ ಕ್ಯಾಚ್ಗೆ ಪ್ರಯತ್ನ ವಿಫಲವಾಗಿದೆ. ಮೊದಲು ರೈಡಿಂಗ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಚಾಮರಾಜಪೇಟೆ ಪಂದ್ಯದ ಮೇಲಿನ ಬಿಗಿ ಹಿಡಿತವನ್ನ ತಂದಾಗಿಸಿಕೊಳ್ತಾ ಸುಲಭ ಅವಕಾಶವನ್ನ ತಂದಾಗಿಸಿಕೊಳ್ತಾ ಇದೆ. ಒನ್ ಮೋರ್ ಗೋಲ್ಡನ್ ಆಪರ್ಚುನಿಟಿ ಗೋಸ್ ಟು ಚಾಮರಾಜಪೇಟೆ. ಈ ಪಂದ್ಯದ ಮೇಲಿನ ಬಿಗಿ ಹಿಡಿತ ಮೇಲುಗೈನ ಸಾಧಿಸಲಿಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ. ಇಲ್ಲಿಗೆ ವೇದಿಕೆಗೆ ಬಂದು ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಆರ್ಮೂರ್ ದೇವರಾಜ್ ಸರ್ ಅವರ ಸುಪುತ್ರರು, ನಮ್ಮ ಸುಧಾಮನಗರ ವಾರ್ಡ್ನ ಮಾಜಿ ಬಿಜೆಪಿ ಸದಸ್ಯರು ಇದೀಗ ಆಗಮಿಸಿದ್ದಾರೆ. ಅವರಿಗೆ ಧನ್ಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಈ ಪಂದ್ಯದಲ್ಲಿ ಚಾಮರಾಜಪೇಟೆ ಸೆಕ್ಯೂರ್ 1+2 ಗೋಲ ಪಡೆದು 3 ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. ಬೋನಸ್ ಅಂಕದ ಹೊರತಾಗಿ ದಾಳಿಗಾರ ಹೊರನಡೆಯುವಂತಾಗಿದೆ. ತುರ್ತು ಕೆಲಸದ ನಿಮಿತ್ತ ತೆರಳುತ್ತಾ ಇದ್ದಾರೆ ನಮ್ಮ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಪ್ತರಲ್ಲಿ ಅತ್ಯಾಪ್ತರಾಗಿರ್ತಕ್ಕಂಥ ಶ್ರೀ ಆರ್ಮಿ ದೇವರಾಜ್ ಅವರು ಚಿಕ್ಕಪೇಟೆ ವಿಧಾನಸಭೆಯ ಮಾಜಿ ಸಚಿವರು, ಶಾಸಕರು. ಅವರ ಜನಪ್ರಿಯತೆ ಈ ಭಾಗದಲ್ಲಿದೆ. ಅವರ ಆಡಳಿತಾವಧಿಯಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಶಾಸಕರ ಅನುದಾನದಡಿಯಲ್ಲಿ ನಮ್ಮ ಬಸವನಗುಡಿ ಕ್ಲಬ್ಗೆ ಸಾಕಷ್ಟು ಅನುದಾನಗಳನ್ನು ನೀಡಿದ್ದಾರೆ. ಅವರ ಸೇವೆಗೆ ನಾವು ಸದಾ ಚಿರಋಣಿ ಅಂತ ಹೇಳ್ತಾ ಫ್ಯೂಚರ್ ಹೋಪ್ಸ್ ಕಬಡ್ಡಿ ಕ್ರೀಡಾ ಸಂಸ್ಥೆ ನಿಮ್ಮ ಸೇವೆ ಬೆಳೆಸ್ತಾ ಉತ್ತಮ ಪ್ರತಿಭೆಗಳನ್ನ ಇಲ್ಲಿ ಸಾಕ್ತಾ ಇದ್ದಾರೆ, ಸಲ್ಲುತ್ತಾ ಇದ್ದಾರೆ. ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಈಶ್ವರ್ ಗೌಡರು, ವೃತ್ತಿಪರ ವಕೀಲರು, ಬೆಂಗಳೂರು. ಚಾಮರಾಜಪೇಟೆ ಚಕಚಕ್ಯದ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಲಭಿಸಿರುವ ಗಳಿಸಿರುವ ಮುನ್ನಡೆಯ ಅಂಕಗಳನ್ನ ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಡಿಫೆನ್ಸ್ಗೆ ಮೊರೆ ಹೋಗಿದ್ದಾರೆ. ಡಿಫೆನ್ಸಿವ್ ಟೆಕ್ನಿಕ್ ಅನ್ನ ಮೈಗೂಡಿಸಿಕೊಂಡಿದ್ದಾರೆ ಚಾಮರಾಜಪೇಟೆ ಚಾಲಾಕಿ ಆಟಗಾರರು ಬಾದಲ್ ಸಿಂಗ್, ಮಧು ಪ್ರವೀಣ್ ಮತ್ತು ಸುಧಾಮ್. ಒಂದು ಅತ್ಯುತ್ತಮ ಹಿಡಿತವನ್ನು ಮತ್ತೆ ಸಾಧಿಸಿಕೊಳ್ತಾ ಇದ್ದಾರೆ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿಯ ಪ್ರಮುಖ ಆಟಗಾರರನ್ನ ಬಂಧಿಸಿ ಮತ್ತೆ ಮುನ್ನಡೆ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್.
ಡ್ರೈವಿಂಗ್ ಹಾಕೊಂಡು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒನ್ ಮೋರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ. ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಮತ್ತೊಂದು ಚಾಲಾಕಿ ದಾಳಿ, ಎದುರಾಳಿಯನ್ನು ವಂಚಿಸಿ ಎದೆಯನ್ನು ಮುಟ್ಟಿ ಒಂದು ಅಂಕವನ್ನು ಸುಲಭವಾಗಿ ಗಳಿಸಿಕೊಳ್ತಾ ಇದ್ದಾರೆ ಚಾಲಾಕಿ ಆಟಗಾರರು ಚಾಮರಾಜಪೇಟೆ ಯುವ ಆಟಗಾರರು. 18-12 ಅಂಕಗಳಂತರ ಜೈರನ್ನ ನೀಡಲಾಗ್ತಾ ಇದೆ. ಮಾಡುವುದಿಲ್ಲವೇ ಮಾಡಿ ದಾಳಿ. ರೇವಂತ್ ಮಂಜು ತಂಡದ ಬೆನ್ನೆಲುಬು ರೈಡರ್ ಮೊಣಕಾಲಿನ ಸೆಳೆತಕ್ಕೆ ಒಳಗಾಗಿದ್ದ. ಈಗ ಮತ್ತೆ ಆ ಮೈನವನ್ನ ಮರೆತು ಮತ್ತೆ ಅಂಕಣಕ್ಕೆ ಪ್ರವೇಶಿಸಿದ್ದಾನೆ ಮಂಜು. 18-13 ಚಾಮರಾಜಪೇಟೆ ತಂಡದ ಪರವಾಗಿ. ರೇವಂತ್ ದಾಳಿ ವಿಭಾಗದಲ್ಲಿ ಯುವ ಉಜ್ವನ್ಮುಖ ಆಟಗಾರನಾಗಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ಇದ್ದಾನೆ ರಾಯಲ್ ಸ್ಪೋರ್ಟ್ಸ್ ಕಬಡ್ಡಿ ಪರವಾಗಿ. ಇದೀಗ ಬಿಗ್ ಎಫ್ಗೆ ಹಿಡಿದು ಹಿಂಬದಿಯಿಂದ ಹಿಡಿದಿದ್ದಾನೆ. ರೇವಂತ್ ಬಂದಿಯಾಗಿದ್ದಾನೆ. ಒನ್ ಮೋರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಚಾಮರಾಜಪೇಟೆ. ಚಾಂಪಿಯನ್ಶಿಪ್ ಬಸವನಗುಡಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಬೆಂಗಳೂರು ಅರ್ಬನ್ ಜಿಲ್ಲಾ ಮೇಜರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಆ ಜೈರನ್ನ ದಾಳಿಗಾರನಿಗೆ ನೀಡಲಾಗಿದ್ದು 5 ಜನ ಡಿಫೆಂಡರ್ಗಳಿದ್ರೆ ಬೋನಸ್ ನೀಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮುಟ್ಟಿ ಅಂಕ ತರಲೇಬೇಕಾದ ಅನಿವಾರ್ಯತೆ, ಸ್ಪರ್ಶಾಂಕವನ್ನು ಗಳಿಸಲೇಬೇಕಾಗಿದೆ. ಇದೀಗ ಸೂಪರ್ ರೇಸ್ ನೊಂದಿಗೆ ಹದಿನಾಲ್ಕರಲ್ಲಿ 6 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಚಾಮರಾಜಪೇಟೆ. ಏನು ಪಂದ್ಯ ಜೀವಂತವಾಗಿದೆ, ಕಾಲಾವಕಾಶ ಕೂಡ ಇದೆ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ಯಾವ ರೀತಿ ಮತ್ತೆ ಈ ಪಂದ್ಯದ ಮೇಲಿನ ಹಿಡಿತವನ್ನು ಸಾಧಿಸಿಕೊಳ್ಳದೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಮುಕ್ತಾಯವಾಗಿದ್ದು ಬಲಿಷ್ಠ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಮಣಿಸಿ ಮತ್ತೆ ಪ್ರಶಸ್ತಿ ಸುತ್ತಿಗೆ ಪ್ರವೇಶವನ್ನು ಪಡೆದಂತ ಸೆಮಿಫೈನಲ್ಗೆ ಪ್ರವೇಶ ಪಡೆದಂತ ಪ್ರವೇಶಾರ್ಹತೆಯನ್ನು ಪಡೆದಂತ ಬಲಿಷ್ಠ ತಂಡವಾಗಿ HOC ಹೆಸರುಗಂಡ ಈಗಾಗಲೇ ಫಸ್ಟ್ ಸೆಮಿಫೈನಲಿಸ್ಟ್ ಆಗಿ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಅಭಿನಂದನೆ. ಇದೀಗ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚಾಮರಾಜಪೇಟೆ ಮತ್ತು ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ನಡುವಿನ ಪಂದ್ಯದಲ್ಲಿ ಸಾಗ್ತಾ ಇತ್ತು. ಕಳೆದ ಬಾರಲ್ಲಿ ಕೂಡ ಜೂಯಾಡಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದ ಸಕ್ಸಸ್ಫುಲ್ ರೈಡರ್. ಒನ್ಸ್ ಅಗೇನ್ ಸವಾಲಿನ ದಾಳಿಯಲ್ಲಿ ಒಳನುಕ್ಕಿ ಮುಟ್ಟಿ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇರಾದೆಯಲ್ಲಿ ಇದೀಗ ದಾಳಿಗಾರನ ಅದ್ಭುತವಾಗಿ ನಾನ್ಚಾರಿ ಮತ್ತು ಮಂಜು ಮತ್ತು ಮಗು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಟ್ಯಾಕಲ್ ಪಾಯಿಂಟ್ ಗೋಸ್ ಟು ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ. ರೇವಂತ್ ಇದೀಗ once again good comeback. Raiding match goes to Royal Sports Academy. ಮೂರು ಅಂಕವನ್ನು ನೀಡಲಾಗಿದೆ. 21-18.
ಮಣಿರಾಮ್ ಮಣಿರಾಮ್ ಪ್ರವೀಣ್ ಚೆನ್ನಾಗಿದೆ ಹಲೋ ಸೂರ್ಯ ಇಬ್ರು ನಾವು ಹೊಡ್ತೀವಿ 21-18 3 ಅಂಕಗಳ ಮುನ್ನಡೆ. आखिरी 4 मिनट का खेल अभी बाकी है, कुछ भी हो सकता है कबड्डी खेल में, खेल अभी बाकी है. It's a costliest mistake made by the defender Chamraj Patel. It's an unwanted catch. It's a costliest mistake. 2 are dead. ಕೈಲಿದ್ದ ಪಂದ್ಯ ಕೈ ಚೆಲ್ತಾ ಇದೆಯಲ್ಲ ಚಾಮರಾಜ್ ಪೇಟೆ ಅನಿಸ್ತಾ ಇದೆ. ಲಾಸ್ಟ್ 3 minutes 21-19 ಶ್ರೀದತ್ತ ರಾಯಲ್ಸ್ ಅಕಾಡೆಮಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ಮ್ಯಾಚ್ 21-20 ಪಂದ್ಯ ಸಮೀಪಿಸಿತು. ಒಂದಷ್ಟು 3 ಪಾಯಿಂಟ್ಸ್ ಇದೀಗ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ಮುನ್ನಡೆ ಹಾದಿಯಲ್ಲಿ ಸಾಗ್ತಾ ಇದೆ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ 23-22 2 ಅಂಕಗಳ ಅಂತರ, 23-22 1 ಅಂಕದ ಅಂತರ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ 1 ಅಂಕದ ಮುನ್ನಡೆಯಲ್ಲಿದೆ. 23-22 ಮೈನ್ ಅವರು ಹೆಸರು ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಓವರ್ ಮ್ಯಾಚ್ ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟವಾಗಿ ಎಲ್ಲರೂ ಜೋರ ಚಪ್ಪಾಳೆ ಮುಗಿನ ಆಟಗಾರರನ್ನು ಉದ್ದಿಸಿ ಚಪ್ಪಾಳೆ ಮುಗಿನ ಆಟಗಾರರನ್ನು ಉದ್ದಿಸಬೇಕು. ಚಪ್ಪಾಳೆ ಕೆಲವೊಮ್ಮೆ ಚಮತ್ಕಾರವನ್ನು ಮಾಡುವುದಕ್ಕಿದೆ ಸಾಕ್ಷಿ. ಸೋಲಿನಂಚಿನಲ್ಲಿದ್ದ ತಂಡವನ್ನ ಕೆಳಗಿನ ಕೊಂಡೊಯ್ದಂತ ಸೂಪರ್ ರೈಡರ್ ರೇವಂತ. Final count. ಈ ಸೈಡ್ ಹಾಗೂ ಮಲತ್ತನ್ ಎರಡು ತಂಡದ ನಾಯಕರು ಇದು ತಮಗೆ ಅಂತಿಮ ಕರೆ. The last and final count. 23-23 ಸಮಬಲದಲ್ಲಿ ಪಂದ್ಯ ಸಾಗ್ತದೆ. Give them a big clap. ಜೋರ ಚಪ್ಪಾಳೆಯನ್ನು ಅದ್ಭುತವಾದ ಪಂದ್ಯದಲ್ಲಿ ಸಾಗ್ತದೆ. ಒಳಗೆ ಬೋನಸ್ಗಳು ಹಾಕೋ ಪ್ರಯತ್ನ. 23-23 ಸಮಬಲದಲ್ಲಿ ಪಂದ್ಯ. ರೇವಂತ ಕಬಡ್ಡಿಯ ಧೀಮಂತ ಶ್ರೇಷ್ಠ ಪ್ರದರ್ಶನವನ್ನ ಎಟೆಗಾರಿಕೆ ಆಟದ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ನಿರ್ಣಾಯಕ ನಿಮಿಷ ಬೋನಸ್ ನೀಡಲಾಗಿದೆ. 24-23 ಸೂಪರ್ ಮಿನಿಟ್ ಸೂಪರ್ ಗೆಲುವಿಗಾಗಿ ಎರಡು ತಂಡದ ಆಟಗಾರರು ರೇವಂತ ಕಬಡ್ಡಿಯ ಧೀಮಂತ ನಿಜವಾಗ್ಲೂ ಒಂದು ಸೂಪರ್ ರೈಡ್, ಒಂದು ಸೂಪರ್ ಗೆಲುವನ್ನ ತಂಡಕ್ಕೆ ನೀಡ್ತಾ ಇದೆ. ಬಹುತೇಕ ಈ ಪಂದ್ಯದಲ್ಲಿ ಗೆಲುವನ್ನ ಪಂದ್ಯದಲ್ಲಿ ಮತ್ತೆ ಪಂದ್ಯ 25-24 ರಾಯಲ್ ವಿಕ್ಟರಿಗಾಗಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೆ ನಮ್ಮ ನಾರಾಯಣಗುಂದ ಕಬಡ್ಡಿ ಕ್ರೀಡಾಪಟು ಒಂದು ಕಳೆದ ಬಾರಿ ಒಂದು ಜೂನಿಯರ್ ಕಬಡ್ಡಿ ಚಾಂಪಿಯನ್ ನಿರ್ವಹಿಸಿದ ಸ್ನೇಹಿತ ಲೋಕೇಶ್ ಬನ್ನಿ ಗೆಳೆಯ ಬನ್ನಿ, ರಾಜಶೇಖರ್ ಬನ್ನಿ, ಒಳಗಾಗ ಬನ್ನಿ. ಒಂದು ಅದ್ಭುತ ಪಂದ್ಯ. ರಾಯಲ್ ವಿಕ್ಟರಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಖಚಿತವಾಗ್ತಾ ಇದೆ. 26-24 26-24 ಪಂದ್ಯ ಮುಕ್ತಾಯವಾಗಿದೆ. 26-26